ಹಾಯ್ ಹಲೋ ನಮಸ್ಕಾರ. ನಾನು ಇವತ್ತು ಮಾಡ್ತಾ ಇದ್ದೀನಿ ನಿಂಬೆಹಣ್ಣು ಉಪ್ಪಿನಕಾಯಿ. ನೀವು ಮನೆಯಲ್ಲಿ ಮಾಡಿದ್ರೆ ಹೊರಗಡೆಯಿಂದ ಕೊಂಡು ತರೋದೇ ಇಲ್ಲ, ಅಷ್ಟು ರುಚಿಯಾಗುತ್ತೆ. ಇಂಗ್ರೀಡಿಯೆಂಟ್ಸ್ ನೋಡಿ ನೋಟ್ ಮಾಡ್ಕೊಳ್ಳಿ. ಇವಾಗಂತೂ ಲಿಂಬೆಹಣ್ಣು ಸೀಸನ್ ಇದೆ ಅಲ್ವಾ, ಇವಾಗಲೇ ನಾವು ಮಾಡಿರ್ತು ಅಂದರೆ ಒಂದು ವರ್ಷ ಪೂರ್ತಿನೂ ಇರುತ್ತೆ. ನಾನಿಲ್ಲಿ 1/2 kg ಲಿಂಬೆಹಣ್ಣು ತೊಗೊಂಡಿದ್ದೀನಿ. ಮೀಡಿಯಮ್ ಗಾತ್ರದಲ್ಲಿ ಒಂದು 11ರಿಂದ 12 ಲಿಂಬೆಹಣ್ಣಿದೆ. ಅದಕ್ಕೆ 40 ಗ್ರಾಮು ಉಪ್ಪು, 40 ಗ್ರಾಮು ಒಣ ಖಾರ ಬೇಕಾದರೆ ನೀವು ಕಡಿಮೆ ಜಾಸ್ತಿ ಹಾಕೋಬಹುದು. ಬಟ್ ಅರ್ಧ kgಗೆ 40 ಗ್ರಾಮ್ ಉಪ್ಪು ಮತ್ತು ಖಾರ ಕರೆಕ್ಟಾಗಿ ಆಗುತ್ತೆ. ಲಿಂಬೆಹಣ್ಣನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಬಟ್ಟೆಯಿಂದ ಒರೆಸ್ಕೊಳ್ಳಿ. ನೀರಿನ ಅಂಶ ಇರಬಾರ್ದು. ಅದಕ್ಕೆ ನೀರಿನ ಅಂಶ ಇತ್ತು ಅಂದರೆ ಏನಾಗುತ್ತೆ, ಲಿಂಬೆಹಣ್ಣು ಹಾಳಾಗತ್ತೆ. ನಾವು ಆದಷ್ಟು ರಸಭರಿತವಾದ ಲಿಂಬೆಹಣ್ಣನ್ನು ತಗೊಂಡ್ರೆ ಉಪ್ಪಿನಕಾಯಿ ತುಂಬ ಚೆನ್ನಾಗಿ ಆಗುತ್ತೆ. ನಾವು ಲಿಂಬೆಹಣ್ಣು ಕಟ್ ಮಾಡಬೇಕಾದ್ರೆ ಈ ರೀತಿ ಜಿಗ್ಜಾಕ್ ಇರುವಂತಹ ಚಾಕುವಿನ ಸಹಾಯದಿಂದ ಕಟ್ ಮಾಡ್ಕೋಬೇಕಾಗತ್ತೆ. ಕಟ್ ಮಾಡಬೇಕಾದ್ರೆ ಬೀಜವನ್ನು ಆದಷ್ಟು ಸೈಡಿಗೆ ಮಾಡ್ಕೊಳ್ಳಿ. ಈ ರೀತಿ ಒಣಗಿರುವಂತಹ ಒಂದು ಜಾರ್ ತಗೊಳ್ಳಿ. ಅಂದರೆ ನಾವು ಇದಕ್ಕೆ ಲಿಡ್ ಹಾಕಿ ಕ್ಲೋಸ್ ಮಾಡಿ ಇಡಬೇಕಾಗತ್ತೆ. ಅದಕ್ಕೋಸ್ಕರ 1 ಅಥವಾ 2 ಲಿಂಬೆಹಣ್ಣು ರಸನ ಇದರೊಳಗೆ ಹಿಂಡ್ಕೊಳ್ಳಿ. ಮತ್ತು ಹಿಂಡಿರುವಂಥ ಲಿಂಬೆಹಣ್ಣು ಕೂಡ ಅದರೊಳಗೇ ಕಟ್ ಮಾಡಿ ಹಾಕ್ಕೊಳ್ಳಿ. ಇವಾಗ ಉಪ್ಪನ್ನು ಸೇರಿಸ್ಬಿಟ್ಟು ಕಲಿಸ್ಕೋಬೇಕಾಗತ್ತೆ. ನೀವು ರುಚಿಗೆ ತಕ್ಕಷ್ಟು ಖಾರ ಹಾಕ್ಕೊಳ್ಳಿ. ತುಂಬ ಸ್ಪೈಸಿ ತಿಂತಿದ್ರೆ ಹಾಕ್ಕೋಬಹುದು, ಇಲ್ಲಾಂದರೆ 30 ಗ್ರಾಮ್ವರೆಗೂ ನಾನು ಹಾಕಿದ್ದೀನಿ ಇದರೊಳಗೆ. ನೀವು ಜಾಸ್ತಿ ಬೇಕಂದರೆ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ ಕಡಿಮೆ ಬೇಕಂದರೆ ಕಡಿಮೆ ಹಾಕ್ಕೊಳ್ಳಿ. ಬಟ್ಟು 1/2 kgಗೆ 30 ಗ್ರಾಮ್ ಖಾರ ಮತ್ತು 40 ಗ್ರಾಮು ಉಪ್ಪು ಕರೆಕ್ಟಾಗಿ ಇದೆ. ಈ ರೀತಿ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೊಳ್ಳಿ. ನಾವು ಎಷ್ಟು ಮಿಕ್ಸ್ ಮಾಡ್ತೀವಲ್ಲ ಅಷ್ಟು ಚೆನ್ನಾಗಿ ಅದನ್ನು ಉಪ್ಪು ಮತ್ತು ಖಾರ ಹೀರ್ಕೊಳ್ಳುತ್ತೆ ಮತ್ತು ಚೆನ್ನಾಗಿ ಸಾಫ್ಟಾಗಿ ಬರುತ್ತೆ. ಈ ರೀತಿ ಮಿಕ್ಸ್ ಮಾಡಿಬಿಟ್ಟು ನಾವು 5 ದಿನದವರೆಗೆ ಇದನ್ನು ಮುಚ್ಚಿಡಬೇಕಾಗತ್ತೆ. ಬಟ್ ಪ್ರತಿದಿನ ಬೆಳಗ್ಗೆ ಏನು ಮಾಡಬೇಕು ಅಂತಂದರೆ ಸ್ಪೂನ್ ತಗೊಂಡು ಮತ್ತೆ ಮಿಕ್ಸ್ ಮಾಡ್ಕೊಳ್ಳಿ. ನೀರಿನ ಅಂಶ ತಾಗದೇ ಇರೋದು ಹಾಗೆ ನೋಡ್ಕೊಳ್ಳಿ. ಒಂದು ಟಿಪ್ ಹೇಳ್ತೀನಿ. ಇವಾಗ ಕೆಲವೊಬ್ಬರು ಉಪ್ಪಿನಕಾಯಿ ಮಾಡ್ತಾರೆ, ಆವಾಗ ಲಿಂಬೆಹಣ್ಣು ಅಥವಾ ಯಾವುದೇ ಉಪ್ಪಿನಕಾಯಿ ಹಾಳಾಗತ್ತೆ. ಕಾರಣ ಏನಂತಂದರೆ ನಾವು ಕಟ್ ಮಾಡಬೇಕಾದ್ರೆ ಕೈಗೆ ಸ್ವೆಟ್ಟಿಂಗ್ ಆಗುತ್ತೆ ಒಬ್ಬೊಬ್ಬರಿಗೆ. ಆವಾಗ ಏನು ಮಾಡಬೇಕಪ್ಪ ಅಂತಂದರೆ ಗ್ಲೌಸ್ ಹಾಕಿಬಿಟ್ಟು ನಾವು ಉಪ್ಪಿನಕಾಯಿ ಕೂಡ ಮಾಡ್ಕೋಬಹುದು. ಅದರಿಂದ ಉಪ್ಪಿನಕಾಯಿ ಹಾಳಾಗಲ್ಲ. ನಾವು ಪ್ರತಿದಿನವೂ ಈ ರೀತಿ ಮಿಕ್ಸ್ ಮಾಡಲೇಬೇಕಾಗತ್ತೆ. ಇಲ್ಲಿ ನೋಡಿ, ನಾನು 30 ಗ್ರಾಮು ಖಾರ ಹಾಕಿದ್ದೀನಿ, 10 ಗ್ರಾಮ್ ಮಾತ್ರ ಸೈಡಿಗೆ ಇಟ್ಟಿದ್ದೀನಿ. ಬೇಕಾದರೆ ಅದು ಕೂಡ ಹಾಕ್ಕೊಳ್ಳಿ. ನಾ ಇದನ್ನು 5 ದಿನದವರೆಗೂ ಮುಚ್ಚಿ ಇಡ್ತಾ ಇದ್ದೀನಿ. ಇವಾಗ ನೋಡಿ, ಮೊದಲು ಹೇಗಿತ್ತು ಇವಾಗ ಹೇಗಾಗಿದೆ. ಉಪ್ಪು ಮತ್ತು ಖಾರ ಹೀರ್ಕೊಂಡ್ಬಿಟ್ಟು ಚೆನ್ನಾಗಿ ಸಾಫ್ಟಾಗಿ ಬಂದಿದೆ. ಇವಾಗ ಮತ್ತೆ ಅದನ್ನು ಕಲಿಸ್ಬಿಟ್ಟು ಸೈಡಿಗೆ ಇಟ್ಬಿಡೋಣ. ನಾನಿಲ್ಲಿ 100 ಗ್ರಾಮ್ದಷ್ಟು ಬೆಲ್ಲ ತೊಗೊಂಡಿದ್ದೀನಿ. ನೀವು ತುಂಬ ಸ್ವೀಟ್ ತಿಂತಾ ಇದ್ದರೆ 200ರಿಂದ 2.5 ಗ್ರಾಮ್ನಷ್ಟು ಬೆಲ್ಲ ಹಾಕೋಬಹುದು. ಅರ್ಧ ಟೇಬಲ್ ಸ್ಪೂನದಷ್ಟು ಮೆಂತೆಕಾಳು, ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ. ಇದು ಚೆನ್ನಾಗಿ ಲೋ ಫ್ಲೇಮಲ್ಲಿ ಫ್ರೈ ಮಾಡಿಬಿಟ್ಟು ಇಟ್ಕೊಳ್ಳಿ. ಸ್ವಲ್ಪ ಇಂಗು, ಅಂದರೆ 1/2 kgಗೆ 1/2 ಟೇಬಲ್ ಸ್ಪೂನಷ್ಟು ಇಂಗು ಬೇಕಾಗುತ್ತೆ. ಅದು ಕೂಡ ಚೆನ್ನಾಗಿ ಫ್ರೈ ಮಾಡಿಕೊಂಡು ಸೈಡ್ಗೆ ಇಟ್ಬಿಡಿ. ಇವಾಗ ಅದೇ ಪ್ಯಾನ್ ಒಳಗೆ ನೀರಿನ ಅಂಶ ಸ್ವಲ್ಪನೂ ಇರಬಾರ್ದು. ಪ್ಯಾನ್ ಬಿಸಿ ಆದಮೇಲೆ ಅದರೊಳಗೆ ಬೆಲ್ಲ ಹಾಕ್ಕೊಳ್ಳಿ. ಬೆಲ್ಲ ಕರಗಲಿಕ್ಕೆ ಸ್ಟಾರ್ಟ್ ಆದ ತಕ್ಷಣ ನೀವು ಲಿಂಬೆಹಣ್ಣನ್ನು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೀವು ಇಲ್ಲಿ ಬೆಲ್ಲ ಜಾಸ್ತಿ ಕಡಿಮೆ ಕೂಡ ಮಾಡ್ಕೋಬಹುದು. ಅರ್ಧ kgಗೆ 1/4 kgಯಷ್ಟು ಬೆಲ್ಲ ಹಾಕಿದ್ರೆ ರುಚಿ ಜಾಸ್ತಿ ಬರುತ್ತೆ. ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆನಪಿರಲಿ, ಲೋ ಫ್ಲೇಮಲ್ಲೇ ನಾವು ಇದು ಮಾಡಬೇಕಾಗತ್ತೆ ಮತ್ತು ತಳ ಹಿಡಿಲಿಕ್ಕೆ ಬಿಡಬಾರ್ದು.
ಈ ರೀತಿ ಚೆನ್ನಾಗಿ ಕಲಿಸ್ತಾನೆ ಇರಬೇಕಾಗತ್ತೆ. ನಾವು ಲಿಂಬೆಹಣ್ಣು ತಿನ್ನೋದ್ರಿಂದ ಲಿಂಬೆಹಣ್ಣಲ್ಲಿ ಕ್ಯಾಲ್ಸಿಯಂ ಇದೆ, ವಿಟಮಿನ್ ಸಿ ಮತ್ತು ಎ ಇದೆ. ಇದರಿಂದ ನಮ್ಮ ಬೋನ್ ಎಲ್ಲ ಇರುತ್ತಲ್ಲ ಅದು ಹೆಲ್ದಿ ಇರುತ್ತೆ. ಇವಾಗ ಒಂದು ಮಿಕ್ಸಿ ಜಾರ್ ತಗೊಳ್ಳಿ, ಹುರಿದಿರುವಂಥ ಸಾಸಿವೆ, ಮೆಂತೆಕಾಳು ಮತ್ತು ಇಂಗನ್ನು ಮಿಕ್ಸಿ ಮಾಡಿಕೊಂಡು, ತುಂಬ ಪೌಡ್ರ್ ಮಾಡೋಕ್ಕೆ ಹೋಗಬೇಡಿ, ತರಿಯಾಗಿಯೇ ಇರಲಿ. ಲೋ ಫ್ಲೇಮಲ್ಲಿ ನಾವು ಫ್ರೈ ಮಾಡಲೇಬೇಕಾಗತ್ತೆ, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಬೆಲ್ಲ ಹಾಕಿರ್ತೀವಲ್ವ ಅದಕ್ಕೋಸ್ಕರ. ಲಿಂಬೆಹಣ್ಣು ಉಪ್ಪಿನಕಾಯಿ ತಿನ್ನೋದ್ರಿಂದ ನಮ್ಮದು ಇಮ್ಯುನಿಟಿ ಸಿಸ್ಟಮ್ ಕೂಡ ಚೆನ್ನಾಗಿರುತ್ತೆ, ಮತ್ತು ಡೈಜೆಸ್ಟಿವ್ ಸಿಸ್ಟಮ್ ಕೂಡ ಚೆನ್ನಾಗಿರುತ್ತೆ. ಮೌತ್ ಅಲ್ಸರ್ ಎಲ್ಲ ಆಗುತ್ತಲ್ವ ಅದು ಕೂಡ ಆಗಲ್ಲ. ಲೆಮನ್ ಉಪ್ಪಿನಕಾಯಿ ತಿನ್ನೋದ್ರಿಂದ ಬಾಡಿ ಡಿಟಾಕ್ಸಿಫೈ ಮಾಡುತ್ತೆ. ನೋಡಿ, ಒಂದು ಉಪ್ಪಿನಕಾಯಿಂದ ನಮಗೆ ಎಷ್ಟೊಂದು ಲಾಭ ಇದೆ. ನಾವು ಪ್ರತಿದಿನ ಕೂಡ ಒಂದು ಲಿಂಬೆಹಣ್ಣು ತಿಂದರೆ ಕ್ಯಾನ್ಸರ್ ಕೂಡ ಬರಲ್ಲ ಅಂತ ಹೇಳ್ತಾರೆ ಡಾಕ್ಟ್ರುಗಳು. ನೋಡಿ ಎಷ್ಟು ನೀರು ಬಿಟ್ಕೊಂಡಿದೆ. ನಾವು ಯಾವುದೇ ನೀರು ಅಥವಾ ಎಣ್ಣೆ ಏನೂ ಉಪಯೋಗಿಸಿಲ್ಲ, ಬೆಲ್ಲದಿಂದ ಬಿಟ್ಟಿರುವಂಥ ನೀರದು. ಮಿಕ್ಸಿ ಮಾಡಿರುವಂತಹ ಪೌಡರ್ ಹಾಕಿಬಿಟ್ಟು ಕಲಿಸ್ಕೊಳ್ಳಿ. ನಿಧಾನವಾಗಿ ನಾವು ಕಲಿಸ್ತಾನೆ ಇರಬೇಕಾಗತ್ತೆ, ಇಲ್ಲಾಂದರೆ ತಳ ಹಿಡಿಯೋ ಚಾನ್ಸಸ್ ಇರುತ್ತೆ. ಬೆಲ್ಲ ಎಲ್ಲ ಕರಗಿದೆ ನೋಡಿ. ಉಪ್ಪಿನಕಾಯಿ ಇಲ್ಲದೆ ನಾವು ಊಟನೇ ಮಾಡಲ್ಲ. ಈ ರೀತಿ ನಾವು ಉಪ್ಪಿನಕಾಯಿ ಮಾಡಿ ಇಡ್ತು ಅಂತಂದರೆ ಅನ್ನದ ಜೊತೆ, ಚಪಾತಿ ಜೊತೆ ಅಥವಾ ದೋಸೆ ಜೊತೆನೂ ನೆಂಚ್ಕೊಂಡು ತಿನ್ಬೋದು. ಇಲ್ಲಾಂದರೆ ನೀವು ಹಾಗೆ ಕೂಡ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿ ಆಗುತ್ತೆ. ಬೇಕಾದರೆ ಇದರೊಳಗೆ ನೀವು ಗಜ್ರಿಕಾಯಿ ಕೂಡ ಕಟ್ ಮಾಡಿ ಹಾಕೋಬಹುದು, ಇಲ್ಲಾಂದರೆ ಮಾವಿನಕಾಯಿ ಕೂಡ ಹಾಕೋಬಹುದು, ನೆಲ್ಲಿಕಾಯಿ ಹಾಕೋಬಹುದು, ಅಥವಾ ಬೆಟ್ಟದ ನೆಲ್ಲಿಕಾಯಿ ಕೂಡ ಹಾಕೋಬಹುದು. ಅದು ಕೂಡ ತುಂಬ ಚೆನ್ನಾಗಿ ಬರುತ್ತೆ. ಬೇಕಂದರೆ ಹಸಿಮೆಣಸಿನ್ಕಾಯಿ 4-5 ಕಟ್ ಮಾಡಿಬಿಟ್ಟು ನೀವು ಹಾಕೋಬಹುದು. ಅದೆಲ್ಲನೂ ನಾವು ಫಸ್ಟ್ ಸ್ಟಾರ್ಟಿಂಗ್ ಲೆಮನ್ ಕಟ್ ಮಾಡ್ತೀವಲ್ವ ಆವಾಗಲೇ ಅದನ್ನು ಮ್ಯಾರಿನೇಷನ್ ಮಾಡಲಿಕ್ಕೆ ಬಿಟ್ಬಿಡಬೇಕು. ನಾವು 5ರಿಂದ ಜಾಸ್ತಿ ದಿನ ಬಿಟ್ಟರೂ ತುಂಬ ಚೆನ್ನಾಗಿರುತ್ತೆ. ಬಟ್ ತುಂಬ ದಿನ ಬಿಡೋಕ್ಕೆ ಹೋಗಬೇಡಿ. ಉಪ್ಪು ಖಾರ ಹಾಕಿಬಿಟ್ಟು ಬೂಸ್ಟು ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಇವಾಗ ಬೇಸಿಗೆ ಕಾಲ ಮತ್ತು ಚಳಿಗಾಲದಲ್ಲೇ ಮಾಡಿದ್ರೆ ಬೂಸ್ಟು ಬರಲ್ಲ, ಮಳೆಗಾಲದಲ್ಲಿ ಮಾಡಿದ್ರೆ ಬೂಸ್ಟು ಬರುತ್ತೆ. ಬೆಲ್ಲ ಎಲ್ಲ ಕರಗಿ ಹೋಗಿದೆ. ಲಿಂಬೆಹಣ್ಣು ನೋಡಿ ಎಷ್ಟು ಸಾಫ್ಟಾಗಿ ಬೆಂದಿದೆ. ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇದೇ ರೀತಿ ಹೊಸ ಹೊಸ ವಿಡಿಯೋಗೋಸ್ಕರ ಬೆಲ್ ಬಟನ್ನ ಪ್ರೆಸ್ ಮಾಡಿ. ನಾನು ಬೇರೆ ಬೇರೆ ಉಪ್ಪಿನಕಾಯಿ ಎಲ್ಲ ಹಾಕಿದ್ದೀನಿ ನೋಡಿ. ಹುಣಸೆಕಾಯಿ ತೊಕ್ಕು, ಹುಣಸೆಕಾಯಿ ಉಪ್ಪಿನಕಾಯಿ, ಮಾವಿನಕಾಯಿ ಉಪ್ಪಿನಕಾಯಿ ಕೂಡ ಹಾಕಿದ್ದೀನಿ. ಡಿಸ್ಕ್ರಿಪ್ಷನ್ನಲ್ಲಿ ನಾನು ಲಿಂಕ್ ಬೇಕಾದರೆ ಶೇರ್ ಮಾಡಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ನೀವು ಮನೆಯಲ್ಲೇ ಉಪ್ಪಿನಕಾಯಿ ಮಾಡಿದರೆ ಯಾರಿಗಾದರೂ ಸ್ವಲ್ಪ ಉಪ್ಪಿನಕಾಯಿ ಕೊಟ್ಟರೆ ಅವ್ರಿಗೆ ಹೇಳ್ತಾರೆ ಎಲ್ಲಿಂದ ತಂದಿದ್ದೀರಾ, ಅಷ್ಟು ಚೆನ್ನಾಗಿ ಆಗತ್ತೆ. ನೋಡಿ, ನಾನು ತುಂಬ ಪೌಡರ್ ಏನೂ ಮಾಡಿಲ್ಲ. ಅದು ನಿಧಾನವಾಗಿ ಕಲಿಸ್ತಾ ಇರಿ, ಪಾಕ ಗಟ್ಟಿ ಆಗಲಿಕ್ಕೆ ಬಿಟ್ಬಿಡಬೇಡಿ. ತುಂಬ ಗಟ್ಟಿ ಆಯಿತು ಅಂದರೆ ಬೆಲ್ಲ ಇರೋದ್ರಿಂದ ತಣ್ಣಗಾದ್ಮೇಲೆ ಇನ್ನೂ ಅಂಟಂಟಾಗಿ ಗಟ್ಟಿ ಆಗಿಬಿಡತ್ತೆ. ಈ ಕನ್ಸಿಸ್ಟೆನ್ಸಿ ಇರಲಿ. ಇಲ್ಲಿ ನೋಡಿ, ಸ್ಪೂನಿಂದ ಎತ್ತಿ ನೋಡಿದ ಮೇಲೆ ಈ ರೀತಿ ಬೀಳಬೇಕು. ಅದು ಅಂದರೆ ಕರೆಕ್ಟಾಗಿ ಆಗಿದೆ ಅಂತ ಹೇಳಿಬಿಟ್ಟು ನಾವು ಲಿಂಬೆಹಣ್ಣು ಹಾಕಿದ ತಕ್ಷಣ ಟೈಮ್ ನೋಡಬೇಕಾಗತ್ತೆ. 8ರಿಂದ 9 ನಿಮಿಷ ಒಳಗಡೆ ನಾವು ಉಪ್ಪಿನಕಾಯಿ ರೆಡಿ ಮಾಡ್ಕೋಬಹುದು. ನಾವು ಉಪ್ಪಿನಕಾಯಿ ಸ್ಟೋರ್ ಮಾಡಬೇಕಂದ್ರೆ ಯಾವುದೇ ಪಿಂಗಾಣಿ ಭರಣಿ ಅಥವಾ ಗ್ಲಾಸಿನ ಭರಣಿ ತೊಗೊಂಡ್ಬಿಟ್ಟು ಬಿಸಿಲಲ್ಲಿ ಒಣಗಿಸ್ಬೇಕಾಗತ್ತೆ. ಆಮೇಲೆ ಒಣ ಬಟ್ಟೆಯಲ್ಲಿ ಒರೆಸ್ಕೊಂಡು ಅದರಲ್ಲಿ ನಾವು ಸ್ಟೋರ್ ಮಾಡಬೇಕಾಗತ್ತೆ. ಸ್ವಲ್ಪನೂ ನೀರಿನ ಅಂಶ ಇತ್ತು ಅಂದರೆ ಉಪ್ಪಿನಕಾಯಿ ಹಾಳಾಗೋ ಚಾನ್ಸಸ್ ಇರುತ್ತೆ. ಪಿಂಗಾಣಿ ಭರಣಿ ಅಥವಾ ಗ್ಲಾಸ್ ಭರಣಿಯಲ್ಲಿ ಸ್ಟೋರ್ ಮಾಡಿ ಇಡಿ. ನಿಮ್ಗೆ ತೋರಿಸೋದಕ್ಕೋಸ್ಕರ ನಾನು
ಒಂದು ಗ್ಲಾಸಿನ ಬೌಲಲ್ಲಿ ಹಾಕಿ ತೋರಿಸ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ಮೈ ವಿಡಿಯೋ.